ಒಂದು ಪ್ರೇಮ, ಒಂದು ಹೋಮ್ ಸ್ಟೇ, 2 ದಿನಗಳ ಮೌನ, ನಂತರ ಒಂದು ಶವ, ಪಕ್ಕದಲ್ಲೇ ಅಚೇತನ ಸ್ಥಿತಿಯಲ್ಲಿ ಒಬ್ಬ ಯುವಕ. ಇದು ಸಾಮಾನ್ಯ ಸಾವಲ್ಲ. ಈ ಪ್ರಕರಣದಲ್ಲಿ ಒಂದೊಂದೇ ಮಾಹಿತಿ ಹೊರಬತ್ತಿದ್ದಂತೆ ಹೊಸ ಹೊಸ ಪ್ರಶ್ನೆಗಳು ಹುಟ್ಟುತ್ತಿವೆ. ಸಾಯಿ ಸುರಭಿ ಪ್ರಕರಣದ ಸಂಪೂರ್ಣ ಟೈಮ್ಲೈನ್, ಪೊಲೀಸ್ ತನಿಖೆಯಲ್ಲಿ ಹೊರಬಂದ ಮಾಹಿತಿ, ಕುಟುಂಬದ ಆರೋಪಗಳು, ಹೋಮ್ ಸ್ಟೇಯಲ್ಲಿ ನಿಜವಾಗಿ ಏನು ಸಿಕ್ಕಿತು ಮತ್ತು ಈ ಪ್ರಕರಣದಲ್ಲಿರುವ ಹಲವು ಅನುಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಯಾಕೆಂದರೆ ಕೊನೆಯಲ್ಲಿ ಹೇಳುವ ಮಾಹಿತಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನೇ ಬದಲಾಯಿಸಬಹುದು. ನೀವು ನೋಡುತ್ತಿರುವುದು ಕೋಲಾರ್ ಪಲ್ಸ್, ಜನರ ನಾಡಿ ಮಿಡಿತ. ಜೂನ್ 28 ಒಂದು ಹೋಮ್ ಸ್ಟೇ ಚೆಕ್ ಇನ್. ಜೂನ್ 29 ಲಾಕ್ ಆಗಿದ್ದ ಕೊಠಡಿ, ಒಳಗೆ ಒಂದು ಶವ, ಪಕ್ಕದಲ್ಲೇ ಅಚೇತನ ಸ್ಥಿತಿಯಲ್ಲಿದ್ದ ಯುವಕ. ಅಸಲಿಗೆ ಆ 2 ದಿನಗಳಲ್ಲಿ ಏನಾಯಿತು? ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಸಮೀಪದ ನನಗಿರಿ ತಪ್ಪಲಿನಲ್ಲಿರುವ ಹೋಮ್ ಸ್ಟೇಯಲ್ಲಿ ನಡೆದ ನಿಗೂಢ ಸಾವಿನ ಕಥೆ. ಮೃತ ಯುವತಿ ಸಾಯಿ ಸುರಭಿ, ವಯಸ್ಸು 24, ಬೆಂಗಳೂರಿನ ಬನಶಂಕರಿ ನಿವಾಸಿ. ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು. ಪ್ರಕರಣದಲ್ಲಿ ಮತ್ತೊಬ್ಬ ವ್ಯಕ್ತಿ ಸಂಜೀತ್ ಅಲಿ, ಕೇರಳದ ಕೋಳಿಕೋಡ್ ಮೂಲದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವೀಧರ, ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡುತ್ತಿದ್ದನೆಂದು ಪೊಲೀಸರು ತಿಳಿಸಿದ್ದಾರೆ. ಜೂನ್ 28 ಶನಿವಾರ ಪೊಲೀಸರ ಮಾಹಿತಿ ಪ್ರಕಾರ ಸಂಜೀತ್ ಅಲಿ ಮುದ್ದೇನಹಳ್ಳಿ ಸಮೀಪದ ಹೋಮ್ ಸ್ಟೇಯಲ್ಲಿ ಕೊಠಡಿ ಬುಕ್ ಮಾಡಿ ಚೆಕ್ ಇನ್ ಮಾಡಿದ್ದ. ಸಾಯಿ ಸುರಭಿ ಯಾವ ಸಮಯದಲ್ಲಿ ಅಲ್ಲಿಗೆ ಬಂದರು ಎಂಬುದನ್ನು ಪೊಲೀಸರು ಇನ್ನೂ ಪರಿಶೀಲಿಸುತ್ತಿದ್ದಾರೆ. ಆ ಬಳಿಕ ಆ ಕೊಠಡಿಯ ಬಾಗಿಲು ಮತ್ತೆ ತೆರೆಯಲೇ ಇಲ್ಲ. ಜೂನ್ 29 ಸೋಮವಾರ ಬೆಳಗ್ಗೆ ಚೆಕ್ಔಟ್ ಸಮಯ ಕಳೆದರೂ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಹೋಮ್ ಸ್ಟೇ ಸಿಬ್ಬಂದಿ ಹಲವಾರು ಬಾರಿ ಬಾಗಿಲು ತಟ್ಟಿದರು, ಮೊಬೈಲ್ಗೆ ಕರೆ ಮಾಡಿದರು, ಆದರೆ ಉತ್ತರವೇ ಇರಲಿಲ್ಲ. ಅನುಮಾನಗೊಂಡ ಸಿಬ್ಬಂದಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಸ್ಥಳಕ್ಕೆ ಬಂದು ಬಾಗಿಲು ಒಡೆದು ಒಳಗೆ ಪ್ರವೇಶಿಸಿದಾಗ ಒಂದೆಡೆ ಸಾಯಿ ಸುರಭಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾದರು, ಮತ್ತೊಂದೆಡೆ ಸಂಜೀತ್ ಅಲಿ ಅಚೇತನ ಸ್ಥಿತಿಯಲ್ಲಿ ಬಿದ್ದಿದ್ದ. ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಪೊಲೀಸರು ಕೊಠಡಿಯಿಂದ ಹಗ್ಗ, ಹೆಚ್ಚಿನ ಪ್ರಮಾಣದ ಮಾತ್ರೆಗಳು, ಮದ್ಯದ ಬಾಟಲಿಗಳು, ವಾಂತಿಯ ಗುರುತುಗಳು ಹಾಗೂ ಒಂದು ಡೈರಿಯನ್ನು ವಶಪಡಿಸಿಕೊಂಡಿದ್ದಾರೆ. ಡೈರಿಯಲ್ಲಿ ಕೆಲವು ಬರಹಗಳಿದ್ದು ಅದನ್ನು ಯಾರು ಬರೆದಿದ್ದಾರೆ ಎಂಬುದನ್ನು ಪೊಲೀಸರು ಇನ್ನೂ ಖಚಿತಪಡಿಸಿಲ್ಲ. ಈ ಮಧ್ಯೆ ಸಾಯಿ ಸುರಭಿ ಅವರ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಮಗಳು ಮತ್ತು ಸಂಜೀತ್ ಅಲಿ ಹಲವು ವರ್ಷಗಳಿಂದ ಪರಿಚಯದಲ್ಲಿದ್ದರು. ಈ ಹಿಂದೆ ಕಿರುಕುಳ ಹಾಗೂ ಹಲ್ಲೆ ಆರೋಪದಡಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು ಎಂದು ಅವರು ಹೇಳಿದ್ದಾರೆ. 6 ತಿಂಗಳ ಹಿಂದೆ ಸುರಭಿ ಕಾಣೆಯಾಗಿದ್ದಾಗಲೂ ದೂರು ನೀಡಲಾಗಿತ್ತು. ಬಳಿಕ ಪುನರ್ವಸತಿ ಕೇಂದ್ರಕ್ಕೂ ಕಳುಹಿಸಲಾಗಿತ್ತು ಎಂದು ಕುಟುಂಬ ಹೇಳಿದೆ. ಆದರೆ ಆ ಹೋಮ್ ಸ್ಟೇ ಕೊಠಡಿಯಲ್ಲಿ ನಿಜವಾಗಿ ಏನಾಯಿತು? ಇದು ಕೊಲೆಯೇ, ಆತ್ಮಹತ್ಯೆಯೇ ಅಥವಾ ಇನ್ನೇನಾದರೂ ನಡೆದಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಚಿಕ್ಕಬಳ್ಳಾಪುರ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪೋಸ್ಟ್ ಮಾರ್ಟಂ ವರದಿ, ಫೊರೆನ್ಸಿಕ್ ಪರೀಕ್ಷೆ ಹಾಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂಜೀತ್ ಅಲಿ ಅವರ ಹೇಳಿಕೆಯ ನಂತರವೇ ಈ ಪ್ರಕರಣದ ನಿಜಾಂಶ ಬಹಿರಂಗವಾಗುವ ಸಾಧ್ಯತೆ ಇದೆ. ಅಲ್ಲಿಯವರೆಗೆ ಯಾವುದೇ ವದಂತಿಗಳನ್ನು ನಂಬಬೇಡಿ. ಅಧಿಕೃತ ಮಾಹಿತಿಗಾಗಿ ಕೋಲಾರ್ ಪಲ್ಸ್ ಅನ್ನು ಫಾಲೋ ಮಾಡಿ. ಕೋಲಾರ್ ಪಲ್ಸ್, ಜನರ ನಾಡಿ ಮಿಡಿತ.